ಇಂಥವ್ರನ್ನ ನೀವು ಪ್ರೋತ್ಸಾಹ ಮಾಡಿದ್ರೆ ಇಲ್ಲಿರುವಂಥ ಸೋದರ ಬಾಂಧವ್ಯ ಸಂಪೂರ್ಣ ಹದಗೆಡುತ್ತೆ. ಮುಸ್ಲಿಮರ ಮಧ್ಯೆ ಒಂದು ಭೇದ ಭಾವ ತರಲಿಕ್ಕೆ ಕಾರಣ ಇಂಥ ನೂರುಲ್ಲಾನಂಥವರು ಇವರು ಸಮಾಜ ಖಂಡಿಸಬೇಕು, ಇವ್ರನ್ನ ಏನಂದ್ರೆ ಗಡಿಪಾರು ಮಾಡಿಬಿಡ್ಬೇಕು. ಕೆಲವು ಕಡೆಯಲ್ಲಿ ಸರ್ಕಾರ ಸಂಪೂರ್ಣ ಯಾವುದು ಓಟಿನ ರಾಜಕಾರಣದಲ್ಲಿ ಕಣ್ಣು ಮುಚ್ಚಿ ಕೂತಿದ್ದಾರೆ, ಕಣ್ಣು ಬಿಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದೆ. ಇನ್ನು ಮಲೆನಾಡಿನ ಭಾಗದಲ್ಲಿ ಕಳೆದ ಕಳೆದ 1.5-2 ವರ್ಷಗಳಿಂದ ನಿರಂತರವಾಗಿ ಗೋಹತ್ಯೆ ಹಾಗೂ ಅಕ್ರಮ ಗೋಕಳ್ಳ ಸಾಗಾಟಗಳು ನಿರಂತರವಾಗಿ ನಡೀತಾ ಇದೆ. ಇದರ ಬಗ್ಗೆ ಹಲವಾರು ಪ್ರಕರಣಗಳು ಕೂಡ ಈಗ ದಾಖಲಾಗಿರುವಂಥ. ಆದರೆ ನಿನ್ನೆ ದಿನ ಕೊಪ್ಪ ತಾಲೂಕಿನ ಹರೇರಪುರ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಾಳನಾಯನ ಕಟ್ಟಳೆಯಲ್ಲಿ ಆ ನೂರುಲ್ಲಾ ಎನ್ನುವ ವ್ಯಕ್ತಿ ಬೆಳಿಗ್ಗೆ 7:30-8 ಗಂಟೆಗೆ ಸುಮಾರಿಗೆ ಬೆಳಗಿನ ಸಮಯದಲ್ಲಿಯೇ 2 ಹಸುವನ್ನು ಕಡಿದು ಆ ಮಾಂಸ ಮಾಡಿ ಒಂದು ಹಸುವನ್ನು ನೇತು ಹಾಕಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇದ್ರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ JDSನ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಅವರಿದ್ದಾರೆ. ಸುಧಾಕರ್ ಎಸ್ ಶೆಟ್ಟಿ ಅವರೇ, ಪ್ರಮುಖವಾಗಿ ನಿನ್ನೆಯ ದಿನ ನಡೆದಿರುವಂಥ ಒಂದು ಘಟನೆ ಇಡೀ ಮಲೆನಾಡೇ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂಥ, ಅದರಲ್ಲೂ ಹೆಚ್ಚಿನದಾಗಿ ಇನ್ನು ಹಿಂದೂಗಳು, ಯಾಕಂದರೆ ಹಿಂದೂಗಳು ಹೆಚ್ಚಾಗಿ ಗೋವನ್ನು ಪೂಜಿಸುವುದು. ಆದರೆ ನಿನ್ನೆ ನಡೆದಂಥ ಕಾಳನಾಯಕನ ಕಟ್ಟೆಯಲ್ಲಿ ಏನು ಒಂದು ಘಟನೆ ನಡೆದಿದೆ, ಈ ಒಂದು ಘಟನೆ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ನಿನ್ನೆ ಸ್ಥಳಕ್ಕೆ ನಾನು ಭೇಟಿ ಮಾಡಿದ್ದೆ. ಸ್ಥಳಕ್ಕೆ ಭೇಟಿ ಮಾಡಿದಾಗ ಅವರ ಮನೆ ಹಿಂದೆ, ನೂರುಲ್ಲಾನ ಮನೆ ಹಿಂದೆ ಒಂದು ದೊಡ್ಡ ಹಸುವಿನ ಚರ್ಮ ಸುಲ್ಲು ನೇತಾಕಿದ್ದಾರೆ, ಒಂದು ಗುಡ್ಡನ ತಲೆನ ಕಡ್ದಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರೆ, ಮಾಂಸ ಮಾಡಿದ್ದಾರೆ. ಇದೆಲ್ಲ ಏನಾಗ್ತಿದೆ ಅಂದರೆ ಇವರಿಗೊಂದು ದಂಧೆ ಆಗಿಬಿಟ್ಟಿದೆ. ಮಲೆನಾಡಲ್ಲಿ ಹಸುಗಳನ್ನು ಕಾರಲ್ಲಿ ತೊಗೊಂಡೋಗಿ ಇನ್ನೋವಾದಲ್ಲಿ ಪಿಕಪ್ ಮಾಡಿಕೊಂಡು ಅದನ್ನು ಮಾಂಸ ಮಾಡಿ ಮಾರುವಂಥ ದೊಡ್ಡ ದಂಧೆ ಇದೆ. ಅದರಲ್ಲೂ ನಿನ್ನೆ ಘಟನೆ ಬಗ್ಗೆ ನನಗೆ ಭಾಳ ಬೇಜಾರಾಗುತ್ತೆ. ನಾವೆಲ್ಲ ಧರ್ಮ ಸಂಸ್ಕೃತಿಯಲ್ಲಿ ಪೂಜಿಸುವಂಥ ಒಂದು ಹಸುನ ಇವನು ಅಲ್ಲೇ ತಲೆ ಕಡ್ದು ಬೆಳಗ್ಗೆನೇ ನೇತಾಕ್ತಾನೆ ಅಂದರೆ ಎಷ್ಟೊಂದು ಧೈರ್ಯ. ಅದು ನಾನಾದರೂ ರೋಡ್ ಪಕ್ಕದಲ್ಲಿ ಅದು ಭಾಳ ಬೇಸರ ಇದೆ, ನಾನು ಖಂಡಿಸ್ತೀನಿ ಅದನ್ನು. ಅದರ ಜೊತೆಯಲ್ಲಿ ಇನ್ನಡೆದಂತಹ ಘಟನೆ ಒಂದಾದರೆ ಕಳೆದ 1.5 ತಿಂಗಳಿಂದ ನೀವು ಕೊಪ್ಪದಲ್ಲಿ ನೋಡಿರ್ಬೋದು ಹಲವಾರು CC ಕ್ಯಾಮ್ರಾ ದೃಶ್ಯಗಳು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ದನ ಕಳ್ಳತನ ನಿರಂತರವಾಗಿ ನಡೀತಿರುವಂಥದ್ದು. ಎಲ್ಲೂ ಒಂದು ಕಡೆ ನೋಡಿದ್ರೆ ಮಲೆನಾಡು ಗಿಡ್ಡ ಏನು ತಳಿಗಳನ್ನ ಹೆಚ್ಚಾಗಿ ಕಳ್ಳತನವನ್ನು ಮಾಡ್ತಾ ಇರೋದು ನೋಡಿದ್ರೆ ಇದೆಲ್ಲ ಒಂದು ರೀತಿ ವಿನಾಶಕ್ಕೆ ಕಾರಣವಾಗ್ತಾ ಇದೆಯಾ ಅಂತ. ಈ ಮಲೆನಾಡು ಗಿಡ್ಡನ ತಳಿನೇ ಇವರು ತೆಗಿತಾ ಇದ್ದಾರೆ. ಅದರಲ್ಲೂ ಈ ನೂರುಲ್ಲಾನ ಅಂತವರು, ವಿಶೇಷವಾಗಿ ನೂರುಲ್ಲಾ. ಯಾಕೆ ನೂರುಲ್ಲಾ ಅಂತ ಹೇಳ್ತೀನಿ ಅಂದರೆ ಅವನೊಬ್ಬ ಮುಸ್ಲಿಂ ಕಮ್ಯುನಿಟಿ ಅವನು. ಇಲ್ಲಿ ಹುಡುಗರು, ಹಿಂದೂ ಬಜರಂಗ ದಳದ ಹುಡುಗರು ನೆನ್ನೆ ಅದನ್ನು ನಿಲ್ಲಿಸಿದ್ದಾರೆ. ಮತ್ತು ಅದನ್ನು ಅವನು ಅಲ್ಲದೆ ಇದ್ರೆ ಬೆಳಕಿಗೆ ಬರ್ತಿರ್ಲಿಲ್ಲ. ಯಾಕೆ ಇದನ್ನು ಕಮ್ಯುನಲ್ ತರಲಿಕ್ಕೆ ಹೇಳ್ತೀನಿ ಅಂದರೆ, ಯಾರು ಮುಸ್ಲಿಮರನ್ನು ದ್ವೇಷ ಮಾಡಲ್ಲ, ಮುಸ್ಲಿಮರೇ ಹಿಂದೂಗಳನ್ನು ದ್ವೇಷ ಮಾಡಲ್ಲ. ಈ ಥರದ ಒಂದು ಇವರ ಕೆಲಸಗಳಿಂದ ಇದು 2 ಜನಾಂಗದ ಮಧ್ಯೆ ದ್ವೇಷ ತಂದಿಡ್ತಿದ್ದಾರೆ ಇವರು, 2 ಜನಾಂಗದ ಮಧ್ಯೆ. ಈಗೇನಾಯಿತು, ನೂರುಲ್ಲಾ ಹೋಗಿ ಇದು ಮಾಡ್ದ ಅಂತ ಹೇಳಿದ್ರೆ ನೂರುಲ್ಲನಿಗೆ ನಮ್ಮ ABP ಕಾರ್ಯಕರ್ತರಿರ್ಬೋದು, ಬಜರಂಗ ದಳ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡ್ತಾರೆ. ನೆನ್ನೆ ಅಲ್ಲೇ ಅದನ್ನು ಹಿಡಿತಾರೆ. ಹಾಗೇನೈತೆ, ಹಿಂದೂ ಮುಸ್ಲಿಮ್ ಅಂತ ಇದಕ್ಕೊಂದು ಬಣ್ಣ ಕಟ್ಟಲಿಕ್ಕೆ ದಾರಿ ಮಾಡ್ತಾರೆ ಇವರು. ಇವನಂಥವರಿಂದ ನಮ್ಮ ಮಲೆನಾಡು, ವಿಶೇಷವಾಗಿ ಶೃಂಗೇರಿ ಕ್ಷೇತ್ರ, ಇದೇನು ಹಿಂದೂ ಮುಸ್ಲಿಮ್ ಇಬ್ಬರ ಮಧ್ಯೆ ಕಂದಕ ಸೃಷ್ಟಿ ಮಾಡಲಿಕ್ಕೆ ಇಂಥ ಒಂದು ಕ್ರಿಮಿನಲ್ಗಳೇ ಕಾರಣ. ಮೊದಲು ಇವ್ರನ್ನ ಮಟ್ಟ ಹಾಕಬೇಕು. 2 ಜನ ಹೇಳ್ತೇನೆ, ಮುಸ್ಲಿಮರಿಗೂ ನಾನು ಹೇಳ್ತೇನೆ, ಇಂಥವ್ರನ್ನ ನೀವು ಪ್ರೋತ್ಸಾಹ ಮಾಡಿದ್ರೆ ಇಲ್ಲಿರುವಂಥ ಸೋದರ ಬಾಂಧವ್ಯ ಸಂಪೂರ್ಣ ಹದಗೆಡುತ್ತೆ. ನಾವು ಯಾರನ್ನೂ ಮುಸ್ಲಿಮರನ್ನ ವಿರೋಧಿಸೋದಿಲ್ಲ, ಮುಸ್ಲಿಮರು ಹಿಂದೂಗಳನ್ನ ಬ್ರಾಹ್ಮಣರನ್ನು ವಿರೋಧಿಸೋದಿಲ್ಲ. ಆದರೆ ವಿರೋಧಿಸುವಂಥ ಕೃತ್ಯ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಪಕ್ಷ ಸಪೋರ್ಟ್ ಮಾಡ್ತಾ ಇರ್ತವೆ, ಇದಕ್ಕೆ ಒಂದು ಪಕ್ಷ ಸಪೋರ್ಟ್ ಮಾಡುತ್ತೆ. ಅವನಿಗೆ ಹೋಗಿ ಬೆಂಬಲ ಕೊಡೋದು. ನೆನ್ನೆ ನಾನು ನೋಡಿದೆ, ಅವನಿಗೆ ಏನಾಯಿತು ಅಂತ ಅವನ ಪರ ಹೋಗಿ ಮಾತಾಡೋರು, ವಕಾಲತ್ತು ಮಾಡೋರು. ಏನಂದರೆ ಇವರು ಡಾಂಬಾಚಾರ ಹಿಂದೂಗಳು, ಅದನ್ನು ಅವ್ರಿಗೆ ಮಾಡ್ತಾರೆ ಅವರು ಓಟಿಗೋಸ್ಕರ. ಇದನ್ನು ಓಟಿಗೋಸ್ಕರ ಮಾಡಿ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಭೇದ ಭಾವ ತರಲಿಕ್ಕೆ ಕಾರಣ ಇಂಥ ನೂರುಲ್ಲಾನಂಥವರು ಇವರು ಸಮಾಜ ಖಂಡಿಸಬೇಕು, ಇವ್ರನ್ನ ಏನಂದ್ರೆ ಗಡಿಪಾರು ಮಾಡಿಬಿಡ್ಬೇಕು ಇವನ್ನ. ಓಕೆ, ಯಾಕೆ ನೂರುಲ್ಲಾ ಅವರ ಮೇಲೆ ಈಗ ಮೊದಲ ಬಾರಿ ಪ್ರಕರಣ ದಾಖಲಾಗಿಲ್ಲ, ನಿನ್ನೆ ದಿನ 3ನೇ ಪ್ರಕರಣ ದಾಖಲಾಗಿರುವಂಥದ್ದು. ಈ ಹಿಂದೆಯೂ ಕೂಡ ಇದೇ ರೀತಿ ಮಾಂಸ ಮಾಡಿ ಅವನು ಸಿಕ್ಕಿ ಬಿದ್ದಿದ್ದ. ಕಳೆದ 1.5 ತಿಂಗಳ ಹಿಂದೆ ಕೂಡ ಅವನ ವಿರುದ್ಧ ಹರೇಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಹೀಗೆ ಪದೇ ಘಟನೆಗಳು ನಡೀತಾ ಇದ್ರು. ಎಲ್ಲೋ ಒಂದು ಕಡೆ ಸರ್ಕಾರಗಳಾಗಿರ್ಬೋದು, ಇಲ್ಲಿನ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿಕೊಳ್ತಿದ್ಯಾ ಅಂತ. ಹಾಗಾದರೆ ಕೆಲವು ಕಡೆಯಲ್ಲಿ ಸರ್ಕಾರ ಸಂಪೂರ್ಣ ಯಾವುದು ಓಟಿನ ರಾಜಕಾರಣದಲ್ಲಿ ಕಣ್ಣು ಮುಚ್ಚಿ ಕೂತಿದ್ದಲ್ಲ, ಕಣ್ಣು ಬಿಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದೆ. ಇದು ಇದರಿಂದನೇ ನಮ್ಮ ಈ ಒಂದು ಪರಿಸ್ಥಿತಿ ಬಂದ್ಬಿಟ್ಟೆ, ಅವನತಿಗೆ ಹೋಗಿದೆ. ನಾವಾದರೂ ಯಾರು ಮುಸ್ಲಿಮರನ್ನು ವಿರೋಧಿಸಲ್ಲ, ನಾವು ಅಬ್ದುಲ್ ಕಲಾಮನ್ನು ವಿರೋಧಿಸಲ್ಲ, ಅಬ್ದುಲ್ ನಜೀರ್ ಸಾಬನ್ನು ವಿರೋಧಿಸಲ್ಲ. BJP ಸರ್ಕಾರದಲ್ಲಿ ಮೋದಿಯವರ ಸರ್ಕಾರ ಅಂತ ಹೇಳ್ತೀನಿ, ಮೋದಿಯವರ ಸರ್ಕಾರದಲ್ಲಿ ನಜೀರನ್ನವನ್ನ
ಇವತ್ತು ತೆಲಂಗಾಣಕ್ಕೆ ರಾಜ್ಯಪಾಲರು ಮಾಡ್ತಾರೆ. ಅವರು ಯಾವ ಪಕ್ಷದಲ್ಲಿರೋ ಒಬ್ಬ ನ್ಯಾಯವಾದಿ ಅವರು. ಅಂದರೆ ಇವ್ರ ಒಳಗಿನ ಕೊಳಕು ಮನಸ್ಸಿನವ್ರು ಇದ್ದಾರಲ್ಲ, ಇಂಥವನಿಗೆ ಸಪೋರ್ಟ್ ಮಾಡಿ ಇವ್ರು ನಮ್ಮನ್ನೆಲ್ಲರೂ ಒಂದು ಥರ ಇಡೀ ಭಯದ ವಾತಾವರಣ ತಂದುಬಿಟ್ಟಿದ್ದಾರೆ. ಸರ್ಕಾರಕ್ಕೆ, ಪೊಲೀಸ್ ಇಲಾಖೆ ಹೇಳ್ತೇನೆ, ನೀವು ಮಾಡಬೇಕಾಗಿರೋ ಕರ್ತವ್ಯನ ಸರಿಯಾದ ದೃಷ್ಟಿಯಲ್ಲಿ ಮಾಡಿ. ಯಾವುದೇ ಕಾರಣಕ್ಕೆ ಈ ಥರದ ಬಯಾಸ್ ಕೆಲಸ ಮಾಡಬೇಡಿ. ಇದು ಅವನ ಮೇಲೆ ಅವನ ಮೇಲೆ ಮಾತ್ರ ಅಲ್ಲ, ಸುಮಾರು ತೋಟಗಳಲ್ಲಿ ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ, ಸುಮಾರು ಜನ ಈ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ. ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇದು ಕಾರಣ ಯಾರು ಗೊತ್ತಿದೆಯಾ? ನಾವೇ. ಯಾರು ದೇವ್ರನ್ನ ಪೂಜಿಸ್ತೀವ, ಯಾರು ದೇವರು ಅಂತೀವ, ನಾವುಗಳು ಒಂದು ಗುಡ್ಡ ಹುಟ್ಟಿದ್ರೆ ತೊಗೊಂಡೋಗಿ ಎಲ್ಲೋ ಹೊರಡೆ ತೊಗೊಂಡೋಗಿ ಬಿಡ್ತೀವಿ, ಬೇರೆಯವ್ರ ಮನೆ ಮುಂದೆ ಬಿಡ್ತೀವಿ. ರಾತ್ರಿ ನೋಡಿದ್ರೆ ಭಾಳ ಜನ ಆ ಹಸು ಹಾಲು ಕೊಡದಿರೋ ಹಸುನ ಇದೇ ನಾವು ಪೂಜೆ ಮಾಡೋರೆ ಕರ್ಕೊಂಡೋಗಿ ತೊಗೊಂಡು ಬೇರೆ ಕಡೆ ಬಿಡ್ತಾರೆ. ದಯವಿಟ್ಟು ಹೇಳ್ತೇನೆ, ನಿಮ್ಮ ಮನೆ ಗುಡ್ಡನ ನೀವು ತೊಗೊಂಡೋಗಿ ಕಡಿಲಿಕ್ಕೆ ಕೊಡೋದು ಒಂದೇ, ಕಡಿಯೋನ ಮುಂದೆ ತೊಗೊಂಡೋಗಿ ಬಿಡೋದು ಒಂದೇ. ಆದ್ದರಿಂದ ಈ ಕೆಲಸನ ಮಾಡಬೇಡಿ. ನಮ್ಮಲ್ಲಿನೂ ಅಷ್ಟೇ, ದುಡ್ಡಿಗೋಸ್ಕರ ಇಂಥ ಕಚಡ ಕೆಲಸ ಮಾಡಬೇಡಿ. ಕೆಲವರು ಗುಡ್ಡಗಳನ್ನ ಹಿಡಿದು ಅವರಿಗೆ ಶಾಮೀಲಾಗಿದ್ದಾರೆ, ಆ ಕೆಲಸ ಮಾಡಬೇಡಿ. ಆ ಕೆಲಸ ಮಾಡಿದ್ರೆ ನೀವು ಮಾತೃದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತೇನೆ. ಓಕೆ, ಅದರಲ್ಲೂ ಪ್ರಮುಖವಾಗಿ ಆ ಶೃಂಗೇರಿ ಕ್ಷೇತ್ರದಲ್ಲಿ ಕೆಲವರು ಹಿಂದುತ್ವ ಅಂತ ಕೆಲವರು ಬೊಬ್ಬೆ ಹೊಡಿತಾರೆ. ಆದರೆ ನಿನ್ನೆ ದಿನ ಕಾಳನಾಯಕನ ಕಟ್ಟೆಯಲ್ಲಿ ಏನು ನಿಲುವಾಗಲೂ ಹಾಗೂ ಸುತ್ತಮುತ್ತಲಿನ ಯುವಕರು ಏನು ಹಿಂದೂ ಪರ ಸಂಘಟನೆ ಯುವಕರುಗಳು ಹೋಗಿ ಗೋವನ್ನು ಹಿಡಿದೇನು ಗೋಮಾಂಸವನ್ನು ಹಿಡಿದ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ಯಾವೊಬ್ಬ ಹಿಂದುತ್ವ ಅಂತ ಬೊಬ್ಬೆ ಹೊಡೆಯುವಂತಹ ಯಾವೊಬ್ಬ ರಾಜಕೀಯ ನಾಯಕರು ಕೂಡ ಬಂದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ? ಇಲ್ಲ, ನಾನು ಹೋಗಿದ್ದೀನಲ್ಲ, ನಾನು ಹಿಂದೂ ಹೇಳ್ತೀನಿ, ಹಿಂದುತ್ವ ಅಂತ ಹೇಳ್ತೀನಿ, ನಾನು ಹೋಗಿದ್ದೀನಲ್ಲ. ಸುಧಾಕರ್ ಶೆಟ್ಟರ್ ಹೊರತುಪಡಿಸಿ, ಸತೀಶ್ ಹೊರತುಪಡಿಸಿ ಬೇರೆ ಯಾವ ನಾಯಕರು ಕೂಡ ಅಲ್ಲಿ ಬಂದಿಲ್ಲಲ್ಲ? ಇಲ್ಲ, ನಾನು ಅದ್ರ ಬಗ್ಗೆ ಕಾಮೆಂಟ್ ಇಲ್ಲ. ಯಾಕೆ ಈ ರೀತಿಯಾದ ಪರಿಸ್ಥಿತಿ ಬರ್ತಾ ಇದೆ? ಇಲ್ಲ, ನನ್ನ ಕರ್ತವ್ಯ ನಾನು ಮಾಡಬೇಕಷ್ಟೇ, ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಇಲ್ಲ. ಓಕೆ, ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕಾರ್ಯಕರ್ತರಿಗಾಗಿರ್ಬೋದು, ಯಾಕಂದರೆ ಅವರಿಗೂ ಕೂಡ ಹಿಡಿದ ಸಂದರ್ಭ ಕೆಲವೊಂದು ಬೆದರಿಕೆಗಳು ಬೇರೆ ರೀತಿ ಬರೋದು ಸರ್ವೇ ಸಾಮಾನ್ಯ. ಆ ಕಾರ್ಯಕರ್ತರಿಗೆ ಯಾವ ರೀತಿಗೆ ಧೈರ್ಯ? ನಾನು ಅಲ್ಲಿ ಯಾರು ನಿನ್ನೆ ಹಸು ಕಡಿಯುವಾಗ ಅದನ್ನು ಹಿಡಿದಿದ್ದೀರೋ ಅಥವಾ ಅದರ ವಿರುದ್ಧವಾದ ಚಳವಳಿ ಮಾಡಿದ್ದೀರೋ, ಅದರ ವಿರುದ್ಧವಾಗಿ ನೀವು ಕಾನೂನು ವಿರುದ್ಧವಾಗಿ ಆದರೂ ಕೂಗಾಟ ಮಾಡಿದ್ದೀರೋ, ನೀವು ಮಾಡಿರೋ ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ಯಾವುದೇ ಭಯ ಬೇಡ. ನಾವು ಭಯ ಪಟ್ಟುಬಿಟ್ರೆ ನಮ್ಮ ತೋಟದಲ್ಲಿರೋ ಹಸುನ, ನಮ್ಮ ಕೊಟ್ಟಿಗೆಯಲ್ಲಿರೋ ಹಸುನ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಅದಕ್ಕೆ ದಾರಿಗೆ ಮಾಡಿಕೊಡ್ಬೇಡಿ. ಇದನ್ನು ಮಾಡ್ತಿರುವಂಥವನು ಕ್ರಿಮಿನಲ್ಗಳು. ಅವರು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ನೀವು ಕಾನೂನು ಪರ ಕೆಲಸ ಮಾಡ್ತಿದ್ದೀರಿ. ಅವರು ನ್ಯಾಯದ ವಿರುದ್ಧ ಮಾಡ್ತಿದ್ದಾರೆ, ನ್ಯಾಯದ ಪರ ಮಾಡ್ತಿದ್ದೀರಿ. ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ತೇನೆ. ಓಕೆ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಬಜರಂಗ ದಳ ಆಗಿರ್ಬೋದು, ಬೇರೆ ಹಿಂದೂ ಪರ ಸಂಘಟನೆಗಳು ಈ ವಿಚಾರದಲ್ಲಿ ಬೇರೆ ಬೇರೆ ಪ್ರತಿಭಟನೆಗಳು ಅಥವಾ ಬೇರೆ ಬೇರೆ ಕರೆ ಕೊಟ್ಟರೆ ಅವರಿಗೆ ನೀವು ಯಾವ ರೀತಿಯಾದ ಬೆಂಬಲವನ್ನು ಕೊಡ್ತೀರಿ? ನಾನು ಖಂಡಿತ ಅವರು ಈ ಥರದ ಅನೈತಿಕ ಚಟುವಟಿಕೆಗಳು, ಕಾನೂನುಬಾಹಿರವಾದ ಚಟುವಟಿಕೆಗಳನ್ನು ತಡಿಲಿಕ್ಕೆ ನಾವು ಕಾನೂನು ಕೈಗೆ ತಗೊಳ್ಳೋದಲ್ಲ, ಪೊಲೀಸರು ಒಪ್ಪಿಸಿದ್ದೀವಿ. ನೆನ್ನೆನೂ ಪೊಲೀಸರು ಒಪ್ಪಿಸಿದ್ದಾರೆ. ಅವರು ಈ ಥರದ ಅನೈತಿಕ ಚಟುವಟಿಕೆಗಳಿರ್ಬೋದು, ಕಾನೂನು ಬಾಹಿರವಾದ ಚಟುವಟಿಕೆಗಳಿರ್ಬೋದು, ಅಥವಾ ದನ ಕಡಿಯೋರನ್ನ ಹಿಡಿಯೋದ್ರಲ್ಲಿ ಅಥವಾ ದನ ಕಡಿಯೋರನ್ನ ತಡೆಯೋದ್ರಲ್ಲಿ ಪೊಲೀಸರು ಹಿಡ್ಕೊಟ್ರೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ನಿಮ್ಮ ಯಾವುದೇ ಸಮಯದಲ್ಲಿ ನನ್ನನ್ನು ಕರೆದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನೋಡೋಣ, ಇದು ಏನು ರಾಜ್ಯ JDSನ ಹಿರಿಯ ಉಪಾಧ್ಯಕ್ಷರು, JDSನ ಮುಖಂಡರಾಗಿರುವಂಥ ಸುಧಾಕರ್ ಶೆಟ್ಟಿ ಅವರು ಹೇಳ್ತಾ ಇರೋದೇನೆಂದರೆ, ನಿನ್ನೆ ದಿನ ಅಲ್ಲಿನ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರು ಅನ್ಯಾಯದ ವಿರುದ್ಧ ಕೆಲಸವನ್ನು, ಅಲ್ಲಿ ದನವನ್ನು ಕಡಿದು ನೂರಲ್ಲಿ ಅವರು ಅನ್ಯಾಯವನ್ನು ಮಾಡಿದ್ದಾರೆ. ಆದರೆ ಹಿಂದೂ ಪರ ಸಂಘಟನೆಗಳು ನ್ಯಾಯಯುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡ್ತೇವೆ. ಅಲ್ಲದೆ ಮುಂದೆ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಿದ್ರು ಕೂಡ ಹಿಂದೂ ಪರ ಸಂಘಟನೆಗಳ ಜೊತೆ ನಾನು ಇರ್ತೇನೆ ಇರುವುದು ಸುಧಾಕರ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ, ಸೇರಿ ಸಮಾಚಾರ, ಶೃಂಗೇರಿ.